ನಮಸ್ಕಾರ. ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ OLEM ಅಗ್ರಿ ಫಂಡ್ ಎಂಬ ಒಂದು ಕಂಪನಿಯ ಹೆಸರಿನಲ್ಲಿ ಸಾಕಷ್ಟು ಜನರಿಗೆ ದೊಡ್ಡ ಮಟ್ಟದಲ್ಲಿ ಆನ್ಲೈನ್ನಲ್ಲಿ ವಂಚನೆಯಾಗಿತ್ತು. ಇದೆಲ್ಲ ಹೇಗೆ ಆಗುತ್ತೆ, ಎಂಥದ್ರಿಂದ ಹೇಗೆ ಅಲರ್ಟ್ ಆಗಿರಬೇಕು ಎಂಬುದರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡೋಣ. ಹೂಡಿಕೆಯನ್ನು ಮಾಡಿ ಮತ್ತು ಇತರರು ಹೂಡಿಕೆ ಮಾಡುವಂತೆ ಕೂಡ ಪ್ರೋತ್ಸಾಹ ಕೊಡಿ. ಹಣ ಗಳಿಸೋಕೆ ನಿಮಗೆ ಈ ರೀತಿಯ ಆಮಿಷವನ್ನು ಒಡ್ಡಿದರೆ ನೀವು ಎಚ್ಚರಿಕೆಯಿಂದ ಇರಬೇಕು. ಈ ಆಕರ್ಷಕವಾಗಿ ಕಾಣಿಸುವ ಯೋಜನೆಗಳು ನಿಮ್ಮನ್ನು ಪಿರಮಿಡ್ ಸ್ಕೀಮ್ಗೆ ಬೀಳಿಸುವ ತಂತ್ರಗಳಾಗಿವೆ. ಅಂದರೆ ನೀವು ಎಲ್ಲಿ ಸದಸ್ಯರಾಗಿ ಸೇರ್ತೀರೋ ಅಲ್ಲಿ ನೀವು ಇನ್ನಷ್ಟು ಜನರನ್ನು ಸೇರ್ಪಡೆ ಮಾಡೋದಕ್ಕೆ ಹೇಳ್ತಾರೆ. ಇಂತಹ ನಕಲಿ ಯೋಜನೆಗಳು ಹೂಡಿಕೆದಾರರ ಹಣವನ್ನು ಕಳ್ಳತನ ಮಾಡುತ್ತೆ. ಹಾಗೆಯೇ ಅವರು ತೆರೆಯಿಂದ ಕಣ್ಮರೆ ಆಗಿಬಿಡ್ತಾರೆ. ಅಂದರೆ ನಿಮ್ಮ ಹಣವನ್ನು ದೋಚಿ ಪರಾರಿ ಆಗಿಬಿಡ್ತಾರೆ. ಈ ಸಾಲಿಗೆ ಹೊಸ ಸೇರ್ಪಡೆ OLEM ಅಗ್ರಿಕಲ್ಚರ್. ಇದು ವಂಚನೆಯನ್ನು ಮಾಡುವ ಉದ್ದೇಶದಿಂದ ಅನೇಕ ಹೂಡಿಕೆದಾರರನ್ನು ಆಕರ್ಷಣೆ ಮಾಡಿದೆ. ಈ ಕಂಪನಿಯು ತನ್ನ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕೆ ಹೇಳಿದೆ. ನಂತರ 7,000 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಖರೀದಿಸಿ ಅಂತ ಹೇಳುತ್ತೆ. ಈ ಎಲ್ಲ ಸಂವಹನಗಳು ವಾಟ್ಸಪ್ ಗ್ರೂಪ್ನಲ್ಲಿ ನಡೆಯುತ್ತೆ. ಈ ಜಾಲತಾಣ ವಿವಿಧ ಕೃಷಿ ಉತ್ಪನ್ನಗಳ ಚಿತ್ರಗಳನ್ನು ತೋರಿಸುತ್ತೆ. ಇವುಗಳ ತಯಾರಿಕೆಗೆ ಹೂಡಿಕೆದಾರರ ನಿಧಿಯನ್ನು ಬಳಸಲಾಗುತ್ತೆ ಅಂತ ಹೇಳುತ್ತೆ. ಈ ಉತ್ಪನ್ನಗಳ ಮಾರಾಟ ಆರಂಭ ಆಗ್ತಿದ್ದ ಹಾಗೆಯೇ ಹೂಡಿಕೆದಾರರಿಗೆ ಲಾಭ ಸಿಗುತ್ತೆ ಅಂತಾರೂ ಹೇಳಲಾಗುತ್ತೆ. ಆರಂಭಿಕವಾಗಿ ಹೂಡಿಕೆದಾರರು ತಿಂಗಳಿಗೆ 200 ರಿಂದ 300 ರೂಪಾಯಿಯನ್ನು ಪಡಿತಾರೆ. ವೆಬ್ಸೈಟ್ನಲ್ಲಿ ಅವರ ಖಾತೆಯಲ್ಲಿನ ಬ್ಯಾಲೆನ್ಸ್ 100 ರಿಂದ 800 ರೂಪಾಯಿ ಇದೆ ಅಂತ ತೋರಿಸುತ್ತೆ. ಉಳಿದ ಮೊತ್ತ ಶೀಘ್ರ ತೋರಿಸುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಅಲ್ಲದೆ ಮೊದಲ 3-4 ದಿನಗಳ ಕಾಲ ನಿಮ್ಮ ಹಣವನ್ನು ಹಿಂಪಡೆಯುವಿಕೆಯ ಮನವಿಗಳು ಯಶಸ್ವಿಯಾಗಿ ನಡೆಯುತ್ತೆ. ಅಂದರೆ ನೀವು ವಿಡ್ರಾಗೆ ಕೋರಿಕೆಯನ್ನು ನೀಡಿದ ತಕ್ಷಣ ಅದು ನಿಮಗೆ ಸಿಗುತ್ತೆ ಕೂಡ. ಆದರೆ ತದನಂತರದಲ್ಲಿ ನಿಮ್ಮ ಎಲ್ಲ ವಿಡ್ರಾ ಮನವಿಗಳನ್ನು ಒಂದೆಡೆ ತೋರಿಸುತ್ತೆ. ಈ ಪಟ್ಟಿ ಉದ್ದವಾಗಿ ಬೆಳೀತಾ ಹೋಗುತ್ತೆ. ನೀವು ಆಗಾಗ್ಗೆ ವಿಡ್ರಾ ಮಾಡಬೇಕು ಅಂತ ಕೇಳ್ತಾ ಹೋದರೆ ನೀವು 2 ಸದಸ್ಯರನ್ನ ಸೇರ್ಪಡೆ ಮಾಡಿ ಅಂತ ನಿಮಗೆ ಸೂಚಿಸಲಾಗುತ್ತೆ. ಹಾಗೆ 2ರನ್ನ ಸೇರಿಸಿದರೆ ನಿಮಗೆ ಪ್ರತಿದಿನಕ್ಕೆ 500 ರೂಪಾಯಿ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಅಲ್ಲದೆ ಈ ಸ್ಕೀಮ್ಗಳು ನೀವು ಸದಸ್ಯರನ್ನ ಸೇರ್ಪಡೆ ಮಾಡಿದರೆ ನಿಮಗೆ ಬೋನಸ್ ಕೂಡ ಸಿಗುತ್ತೆ. ಅವರು ಕೂಡ ಹೂಡಿಕೆ ಮಾಡ್ತಾ ಹೋದರೆ ನಿಮಗೆ ಹೆಚ್ಚುವರಿ ಇನ್ಸೆಂಟಿವ್ ಕೂಡ ಸಿಗುತ್ತೆ ಅಂತ ನಿಮ್ಮನ್ನು ಇಲ್ಲಿ ನಂಬಿಸಲಾಗುತ್ತೆ. ಒಂದು ಸಲ ಇದರ ಸದಸ್ಯರಾದವರು ತಾವು ಹೂಡಿಕೆಯನ್ನು ಮಾಡಿರುವ ಹಣವನ್ನು ವಾಪಸ್ ಬರಲಿ ಅಂತ ಹೆಚ್ಚು ಜನರನ್ನು ಸೇರ್ಪಡೆ ಮಾಡ್ತಾ ಹೋಗ್ತಾರೆ. ಹೀಗೆ ಇದು ಪಿರಮಿಡ್ ಆಕಾರವನ್ನು ಪಡೆಯುತ್ತೆ. ನಿಮ್ಮ ಎಲ್ಲ ಗಳಿಕೆಗಳನ್ನು ವೆಬ್ಸೈಟ್ನಲ್ಲಿ ನಿಮ್ಮ ಖಾತೆಯಲ್ಲಿ ನೋಡಬಹುದು. ಆದರೆ ಅದನ್ನು ನೀವು ವಿಡ್ರಾ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇದರ ಬಗ್ಗೆ ನೀವು ದೂರನ್ನು ಕೊಡಬೇಕು ಅಂದರೆ ನಿಮ್ಮ ವೈಯಕ್ತಿಕ ವಿವರಗಳನ್ನು ವೆಬ್ಸೈಟ್ನ ಕಾಂಟ್ಯಾಕ್ಟ್ ಸೆಕ್ಷನ್ನಲ್ಲಿ ನಮೂದಿಸಬೇಕು. ನೀವು ಇಲ್ಲಿ ಅವರನ್ನು ಸಂಪರ್ಕಿಸಬಹುದು ಅಂತ ನಿಮಗೆ ಮೆಸೇಜ್ ಟ್ಯಾಬ್ ತೋರಿಸುತ್ತೆ. ಆದರೆ ನಿಮಗೆ ಅಲ್ಲಿ ಯಾವುದೇ ಪ್ರತಿಕ್ರಿಯೆ ಸಿಗಲ್ಲ. ವಾಟ್ಸಾಪ್ನಲ್ಲೂ ಕೂಡ ಸಂವಹನ ಒನ್ ಸೈಡೆಡ್ ಆಗಿ ಇರುತ್ತೆ. ಕಂಪನಿಯಿಂದ ಹೂಡಿಕೆದಾರರು ಯಾವುದೇ ಉತ್ತರವನ್ನು ಪಡೆಯೋದಕ್ಕೆ ಸಾಧ್ಯ ಆಗಲ್ಲ. ಕಂಪನಿಯ ವಿವರಗಳನ್ನು ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನಮಗೆ ಅನೇಕ ಮಾಹಿತಿ ಗೊತ್ತಾಯಿತು. ಉದಾಹರಣೆಗೆ ಕಂಪನಿಯು ಬ್ರಿಟನ್ನ ಕೇಂಬ್ರಿಡ್ಜ್ನಲ್ಲಿ ನೋಂದಣಿಯನ್ನು ಮಾಡಿಕೊಂಡಿರುವುದಾಗಿ ಹೇಳಿಕೊಂಡಿದೆ. ಅದರ ವೆಬ್ಸೈಟ್ನಲ್ಲಿ ಹೆಡ್ ಕ್ವಾರ್ಟರ್ಸ್ ಲಂಡನ್ ಅಂತಿದೆ. ಆದರೆ ಕಂಪನಿಯ ಜಾಲತಾಣದಲ್ಲಿ ಕಾಂಟ್ಯಾಕ್ಟ್ನಲ್ಲಿ ನೋಡಿದರೆ ಕಂಪನಿಯ ಕಾರ್ಪೊರೇಟ್ ಹೆಡ್ ಕ್ವಾರ್ಟರ್ಸ್ ಕೇಂಬ್ರಿಡ್ಜ್ ಅಂತ ಇದೆ. ಇದು ಲಂಡನ್ನಿಂದ 90 ಕಿಲೋಮೀಟರ್ನಲ್ಲಿ ದೂರದಲ್ಲಿದೆ. ವೆಬ್ಸೈಟ್ನಲ್ಲಿ ಕಂಪನಿಯ ಫೋನ್ ನಂಬರ್ ಇಲ್ಲ. ಅಲ್ಲದೆ ಕಂಪನಿಯು ಅನೇಕ ವಂಚಕ ಕ್ಲೇಮ್ಗಳನ್ನು ಮಾಡಿದೆ. ಉದಾಹರಣೆ ಹೇಳುವುದಾದರೆ ಕಂಪನಿಯ ಭಾರತದ ಘಟಕ ಮುಂದಿನ 5 ವರ್ಷಗಳಲ್ಲಿ NASDAQ-ನಲ್ಲಿ ಲಿಸ್ಟ್ ಮಾಡುವ ಯೋಜನೆಯನ್ನು ಹೊಂದಿದೆ. ಕಂಪನಿಯು ಲಿಸ್ಟೆಡ್ ಆಗಿಲ್ಲ ಅಥವಾ ಯಾವುದೇ ಕಾನೂನಾತ್ಮಕವಾದ ಆಧಾರವನ್ನು ಕೂಡ ಹೊಂದಿಲ್ಲ. ಕಂಪನಿಯ ಅನೇಕ ಎಕ್ಸಿಕ್ಯೂಟಿವ್ಗಳು ಯೂಟ್ಯೂಬ್ನಲ್ಲಿ ಅನೇಕ ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ. ಆದಾಗ್ಯೂ ಕೂಡ ಕಮೆಂಟ್ ಮಾಡುವ ಅವಕಾಶ ಇಲ್ಲ. ಅಂದರೆ ಕಮೆಂಟ್ ಟರ್ನ್ ಆಫ್ ಮಾಡಲಾಗಿದೆ. ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ. ವಂಚನೆಗೆ ಒಳಗಾದವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಬಾರದು, ಬೇರೆಯವರಿಗೆ ಎಚ್ಚರಿಕೆ ಕೊಟ್ಟು ಅವರು ಬಲೆಗೆ ಬೀಳೋದನ್ನು ತಪ್ಪಿಸಬಾರ್ದು ಅಂತ ಹೀಗೆ ಮಾಡಲಾಗಿದೆ. ಒಂದು ವಿಡಿಯೋದಲ್ಲಿ ಕಂಪನಿಯ CEO ಅಂತ ಕರೆದುಕೊಳ್ಳುವ ವ್ಯಕ್ತಿಯು ಕಂಪನಿಯನ್ನು ನಾಟಕೀಯವಾಗಿ ವರ್ತಿಸಿರುವುದನ್ನು ಕೂಡ ಇದರಲ್ಲಿ ಗಮನಿಸಬಹುದು. ಹೀಗೆ ಕಂಪನಿಯ ಜಾಲತಾಣದ ಪ್ರಾಡಕ್ಟ್ ಪೇಜ್ನಲ್ಲಿ ಪಟ್ಟಿ ಮಾಡಿರುವ ಉತ್ಪನ್ನಗಳ ವಿವರಗಳು ಮತ್ತು ಚಿತ್ರಗಳ ಮೇಲೆ ಕ್ಲಿಕ್ ಮಾಡಿದರೆ ಆ ಉತ್ಪನ್ನದ ಬಗ್ಗೆ ನಿಮಗೆ ಏನು ವಿವರಗಳು ಸಿಗೋದಿಲ್ಲ. ಬದಲಿಗೆ QR ಕೋಡ್ ಇರುವ ಪೇಜ್ ತೆರೆದುಕೊಳ್ಳುತ್ತೆ. ಇದನ್ನು ಸ್ಕ್ಯಾನ್ ಮಾಡಿರೋದು ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಸಂದೇಶ ಅಲ್ಲಿ ಪಾಪಪ್ ಆಗುತ್ತೆ. ಇನ್ನು ಸ್ಟ್ರಾಟಜಿ ಇಂಡಿಯಾ ನೀಡಿರುವ ವರದಿಯ ಪ್ರಕಾರ 2023ರಲ್ಲಿ 400 ಹೊಸ ಬಹು ಹಂತದ ಮಾರ್ಕೆಟಿಂಗ್ ಸ್ಕೀಮ್ಗಳನ್ನು ಭಾರತದಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಕೇವಲ ಕಳೆದೊಂದು ವರ್ಷದಲ್ಲಿ ತೆರೆಯಲ್ಪಟ್ಟ ಇಂತಹ ಸಂಸ್ಥೆಗಳ ಸಂಖ್ಯೆ ಕಳೆದ 5 ವರ್ಷಗಳಲ್ಲಿ ತೆರೆದ ಇಂತಹ ಸಂಸ್ಥೆಗಳ ಒಟ್ಟು ಸಂಖ್ಯೆಗಿಂತ ಹೆಚ್ಚಾಗಿದೆ. ಇಂತಹ ಸ್ಕೀಮ್ಗಳ ಪೈಕಿ OLEM ಕೂಡ ಒಂದು. ಹೀಗಾಗಿ ಇದು ಸೇರಿದಂತೆ ಇಂತಹ ಸ್ಕೀಮ್ಗಳಿಂದ ದೂರ ಇರಿ. ಬೇರೆಯವರು ಕೂಡ ಎಚ್ಚರಿಕೆಯಿಂದ ಇರುವಂತೆ ಜಾಗೃತಿಯನ್ನು ಮೂಡಿಸಿ.
ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.